ರಾಮನಗರ ಜಿಲ್ಲೆಯ ಕೂಟಗಲ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಜನಪರ ಕೃಷಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ರೈತರಿಗೆ ಕೃಷಿ ಅಭಿವೃದ್ಧಿ ಹಾಗೂ ಕೃಷಿ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು. ಒಂದ್ ವೇಳೆ ಸಮಸ್ಯೆ ಬಗೆಹರಿಸಿ ನೀವು ಎಲ್ಲಾ ಕಡೆ ನಿಮ್ಮಲ್ಲೇ ತೊಡಗಿ 5 ಜನ ಸೈಂಟಿಸ್ಟ್ ಹೌದಾ, 5 ವಿಜ್ಞಾನಿಗಳು ಮಾಹಿತಿಯನ್ನ ಕೊಡ್ಬೇಕಂತ ಇರೋದು ಹೌದಾ. ಹೋಗಿ ಮಾಡಿ ಅಂತ ಸ್ವಲ್ಪ ಬೋಧನೆಗಳು ಕೊಡಿಸಿ ಮೇಡಮ್. ದೂರದರ್ಶನದೊಂದಿಗೆ ರೈತ ಹೊನ್ನಮಲ್ಲೇಗೌಡ ಅಭಿಯಾನದ ಮೂಲಕ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೃಷಿ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ದೊರೆತಿದ್ದು, ಕೃಷಿ ಅಭಿವೃದ್ಧಿಗೆ ಪೂರಕವಾದ ಸೂಕ್ತ ಸಲಹೆಗಳನ್ನು ನೀಡಲಾಗಿದೆ ಎಂದು ಹೇಳಿದರು. ಪಶು ಸಂಗೋಪನಾದಾರರಾಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ಕೂಡ ಬಂದು ಮಾತನಾಡಿ ನಮಗೆ ಮನವರಿಕೆಯಾಗಿದೆ. ನಮಗೆ ಬಹಳ ಸಂತೋಷ ಆಯಿತು. ಹೆಮ್ಮೆ ತನ್ನುವಂಥ ವಿಷಯ. ಮತ್ತೋರ್ವ ರೈತ ಜಗದೀಶ್ ರಸಗೊಬ್ಬರ ಬಳಕೆ ಹಾಗೂ ಕೀಟ ನಿರ್ವಹಣೆ ಸೇರಿದಂತೆ ಲಾಭದಾಯಕ ಕೃಷಿಗೆ ಅನುಸರಿಸಬೇಕಾದ ವಿಧಾನಗಳ ಕುರಿತು ಅಭಿಯಾನದ ಮೂಲಕ ಸಮಗ್ರ ಮಾಹಿತಿ ದೊರೆತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಿಳ್ಕೊಂಡಂತಹ ವಿಷಯವನ್ನ ತಾವು ತಮ್ಮ ಬೆಳೆಗಳಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯ ಕೃಷಿ ಇಳುವರಿಯನ್ನ ಪಡಿಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆಗಿದೆ. ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ದೀಪಾ ಉಮೇಶ್ ದೇಶಾದ್ಯಂತ ವಿಕಸಿತ ಸಂಕಲ್ಪ ಅಭಿಯಾನ ನಡೆಯುತ್ತಿದ್ದು, ರೈತರೊಂದಿಗೆ ನೇರ ಸಂವಾದ ನಡೆಸುವ ಮೂಲಕ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವುದರ ಜೊತೆಗೆ ಕೃಷಿ ಸವಾಲು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ದೊರಕಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಯಾವ ಕೃಷಿ ಬೆಳೆಗಳಲ್ಲಿ ಯಾವ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿರ್ತಾರೆ ಅದನ್ನ ರೈತರಲ್ಲಿ ಇದ್ದಲ್ಲೇ ನಾವು ಬಂದು ಆ ಒಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ.